ಭವ್ಯ ಅವರೇ, ತಪ್ಪಿಲ್ಲ, ಮಹಿಳೆಯರಿಗೆ ಮೀಸಲಾತಿ ಸಿಗಲೇಬೇಕು, ದಶಕಗಳಿಂದ ನಿಮ್ಮ ಪಕ್ಷವೂ ಕೂಡ ಅದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈಗ ಮೋದಿ ಅವರು ತರ್ಲಿಕ್ಕೆ ಹೊರಟಿದ್ದಾರೆ, ಮೋದಿ ಅವರೇ ಹೇಳ್ತಿದ್ದಾರೆ ನೀವು ಮಹಿಳಾ ಮೀಸಲಾತಿಯನ್ನ ವಿರೋಧಿಸಿದ್ರೆ ನನಗೆ ಅನುಕೂಲ ಆಗತ್ತೆ, ರಾಜಕೀಯವಾಗಿ ಮಾಡ್ಕೊಡ್ಬೇಡಿ ಅನುಕೂಲ ಅಂತ ಹೇಳಿ. ಈಗ ವೆರಿ ಕ್ಲಿಯರ್ಲಿ ಒಂದು 5 ಪ್ರಶ್ನೆಗಳಿದೆ ಇಲ್ಲಿ. ಬಿಜೆಪಿ ಅವರು ಇದ್ದಾರೆ, ಅವರ ಮೈತ್ರಿ ಪಕ್ಷದ JDS ನವರು ಇದ್ದಾರೆ. ಮೊದಲನೇ ಪ್ರಶ್ನೆ, 2023ರಲ್ಲಿ ನೀವು ಈ ಬಿಲ್ ತಂದಾಗ ನಾವು 2024ಕ್ಕೇನೆ ರಿಸರ್ವೇಶನ್ ತಗೊಂಡ್ ಬನ್ನಿ, 100% ಯಾವುದೇ ಒಂದು ಕಂಡೀಷನ್ ಇಲ್ಲದೆ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ವಿ. ನೀವು ತರ್ಲಿಲ್ಲ, ನೀವೇ ಡಿಲಿಮಿಟೇಷನ್ ಸೆನ್ಸಸ್ ಲಿಂಕ್ ಮಾಡಿದ್ರಿ, ಅದು ಪಾಸ್ ಆಯ್ತು. ಇದ್ದಕ್ಕಿದ್ದಂಗೆ ಮೊನ್ನೆ ಏನೋ ಕನ್ಸರ್ನ್ ಕಂಡಂಗೆ ಎದ್ಬಿಟ್ಟು ಬಂದು 3 ದಿನ ಸ್ಪೆಷಲ್ ಸೆಷನ್ ಮಾಡ್ತೀವಿ, 2011ರ ಸೆನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಜೊತೆಗೆ ಸ್ಟೇಟ್ಗಳಿಗೆ ಮೋಸ ಆಗಲ್ಲ, 50% ಇನ್ಕ್ರೀಸ್ ಅಂದ್ರು. ಯಾವ ಬೇಸಿಸ್ ಮೇಲೆ ನೀವು 50% ಇನ್ಕ್ರೀಸ್ ಮಾಡಿದ್ರಿ? ಯಾರನ್ನ ಕೇಳಿ ನೀವು ಈ ಒಂದು ಬಿಲ್ ಮಾಡಿದಿರಿ? ಬಿಲ್ ಮಾಡಿದ್ರು ಒಂದು ಕನ್ಸಲ್ಟೇಟಿವ್ ಪ್ರೋಸೆಸ್ ಅಂತ ಇದೆ. ಎಲ್ಲ ಚೀಫ್ ಮಿನಿಸ್ಟರ್ಗಳನ್ನ ಕನ್ಸಲ್ಟ್ ಮಾಡಿದ್ರ? ಅಪೋಸಿಷನ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ರ? ಇಲ್ಲ. ನೆಕ್ಸ್ಟ್ ಪ್ರಶ್ನೆ, ಈಗ ಏನು ರವಿಕುಮಾರ್ ಸರ್ ಮಾತಾಡ್ತಾ ಇದ್ರು, ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಬಟ್ ಅರ್ಧಕ್ಕೆ ನಿಲ್ಸ್ಬಿಟ್ರು. ಏನು 28 ಸೀಟ್ ಇದ್ದ ನಮ್ಮ ರಾಜ್ಯದ್ದು 42 ಆಗುತ್ತೆ, ಉತ್ತರ ಪ್ರದೇಶ 80 ಇದ್ದಿದ್ದು 120 ಆಗುತ್ತೆ. ಇವತ್ತು ನಮಗೂ ಉತ್ತರ ಪ್ರದೇಶ್ಗೂ ಇರುವಂತಹ ಡಿಫರೆನ್ಸ್ ಇದೆಯಲ್ಲ, ಎಷ್ಟು ಸೀಟು ಅಂದ್ರೆ 52 ಸೀಟ್ ಜಾಸ್ತಿ ಇದೆ ಉತ್ತರ ಪ್ರದೇಶ. ಅಂದ್ರೆ ಕೇಂದ್ರದಲ್ಲಿ ಸರ್ಕಾರ ಯಾರು ಮಾಡ್ತಾರೆ ಅಂತ ಡಿಸೈಡ್ ಮಾಡುವಂತಹ ಶಕ್ತಿ ಉತ್ತರ ಪ್ರದೇಶಕ್ಕೆ ಜಾಸ್ತಿ ಇದೆ ಇವತ್ತು ನಮಗಿಂತ. ಈ ಒಂದು ಬದಲಾವಣೆ ಆದ್ಮೇಲೆ ಈ 52 ಅಂತರ ಇದೆಯಲ್ಲ, ಅದು 78 ಆಗುತ್ತೆ. ಇವಾಗ್ಲೇ ಅನ್ಯಾಯ ಅದು. ಈ ಅನ್ಯಾಯವನ್ನ ಇದು ಈ 50% ಹಾಕ್ತಾ ಇದೀವಿ, ಎಲ್ಲರಿಗೂ ಹಾಕ್ತಾ ಇದೀವಿ ನೀವು ಹೇಳ್ಬೋದು, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದಂಗಾಗುತ್ತೆ. ಮಣಿಪುರದಲ್ಲಿ ಒಂದು ಸೀಟ್ ಇದೆ ರೀ, ಮಣಿಪುರದಲ್ಲಿ ಒಂದು ಸೀಟ್ ಇದೆ, ಮಣಿಪುರದಲ್ಲಿ ಒಂದು ಸೀಟ್ ಇದೆ, ಅದಕ್ಕೆ ನೀವು ಏನ್ ಮಾಡ್ತೀರಾ? ಮಣಿಪುರದಲ್ಲಿ ಒಂದು ಸೀಟ್ ಇದೆ, ಮಣಿಪುರದಲ್ಲಿ ಒಂದು ಸೀಟ್ ಇದೆ, ನೀವು ಏನ್ ಮಾಡ್ತೀರಾ? ಪಕ್ಷ ಬಲ ಪಕ್ಷ ಗೊತ್ತಿಲ್ಲ, ಗಣಿತಕ್ಕೆ ಗೊತ್ತಿರೋದು ಲಾಜಿಕ್, ಅದು ಬಿಜೆಪಿ ಅವರಿಗೆ ಇಲ್ಲ. ನೀವು ಹೆಂಗ್ ಹೇಳ್ತೀರಾ ಅಂತಂದ್ರೆ ಮಣಿಪುರದಲ್ಲಿ ಒಂದು ಸೀಟ್ ಇದೆ, ಮೇಘಾಲಯದಲ್ಲಿ 2 ಸೀಟ್ ಇದೆ. ಇವತ್ತು ಮೇಘಾಲಯದಲ್ಲಿ 2 ಸೀಟ್ ಇದೆ, ಇದಕ್ಕೆ ಕೇಳಿಸ್ಕೊಂಡ ನಂತರದಲ್ಲಿ ಭವ್ಯ ಅವರು ಕೊಟ್ಟ ಲೆಕ್ಕದಲ್ಲಿ ತಪ್ಪೇನಿದೆ ಅನ್ನೋದನ್ನ ನೀವೇ ವಿವರಿಸಿ ಹೇಳಿ. ವಿತ್ ನಂಬರ್ಸ್ ಹೇಳಿದ್ರು. ಕರ್ನಾಟಕಕ್ಕೆ 42 ಆದ್ರೆ ಉತ್ತರ ಪ್ರದೇಶಕ್ಕೆ 120 ಆಗತ್ತೆ. ಅಂತರ ಎಷ್ಟು ಜಾಸ್ತಿ ಆಯ್ತು ಅವ್ರ ಲೆಕ್ಕ ಹೇಳ್ತಿದಾರೆ, ನೀವು ಸರಿ ತಪ್ಪ ಆಮೇಲೆ ಹೇಳಿ. ಲೆಟರ್ ಕಂಪ್ಲೀಟ್, ಅನದರ್ 30 seconds. ಈಗ ಈ ಒಂದು ಅಂತರ ಏನಿದೆ ಇದು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಇವಾಗ ನಾವು ಹೇಳ್ತೀವಿ ಇವತ್ತಿದ್ಯಲ್ಲ 543, ಅದಕ್ಕೆ ಬಿಲ್ ತರ್ಲಿ, ಡಿಲಿಮಿಟೇಷನ್ ಬೇರೆ ಮಾಡಿ, ವಿಮೆನ್ ರಿಸರ್ವೇಶನ್ ಬೇರೆ ಮಾಡಿ, ಅನ್ಕಂಡೀಷನಲಿ ಎಲ್ಲ ಅಪೋಸಿಷನ್ ಅವರು ಮಾಡ್ತಾರೆ. ಹೌದಾ? ವೋಟ್ ಹಾಕ್ತಾರೆ, ಪರ ಪಾಸ್ ಆಗ್ಬಿಡುತ್ತೆ. ಹೆಣ್ಮಕ್ಳು ಬಗ್ಗೆ ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಇದನ್ ಮಾಡ್ತೀರಾ. ಡಿಲಿಮಿಟೇಷನ್ ಡಿಸ್ಕಸ್ ಮಾಡಿ. ಅದು ಬೇಡವಾ? ನಿಮ್ಗೆ ಇದು ತರಲೇಬೇಕಾ? ತರೋ ಅವಶ್ಯಕತೆ ಇಲ್ಲ ಮೇಡಮ್, ನಿಮ್ಗೂ ಗೊತ್ತು. ಆದ್ರೂ ಅವ್ರು ತರ್ತಿರೋದೇನೆ ಇದು ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಎಲೆಕ್ಷನ್ ಟೈಮಲ್ಲಿ. ಆದ್ರೂ ಸೋನಿಯಾ ಗಾಂಧಿ ಅವ್ರು ಏನ್ ಹೇಳಿದ್ರು, ಈ ಒಂದು ಎಲೆಕ್ಷನ್ ಮುಗಿಲಿ, 29 ಏಪ್ರಿಲ್ಗೆ ಏನು ವೆಸ್ಟ್ ಬೆಂಗಾಲ್ ಅಲ್ಲಿ ಮುಗಿಯುತ್ತೆ, ನಂತರ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡೋಣ, ಎಲ್ಲರಿಗೂ ಒಪ್ಪಿಗೆ ಇರುವಂತದ್ದು. ಯಾಕಂದ್ರೆ ಇದು ಇಡೀ ದೇಶವನ್ನ ಅಫೆಕ್ಟ್ ಮಾಡುವಂತದ್ದು, ಅರ್ಧ ಜನಸಂಖ್ಯೆಯನ್ನ ಅಫೆಕ್ಟ್ ಮಾಡುವಂತದ್ದು. ನೀವು ನಿದ್ರೆಯಲ್ಲಿ ಯಾವ್ದೋ ಒಂದು ಕಂಡು ಮೇಲ್ ಎದ್ದು ಬಂದ್ಬಿಟ್ಟು ಅವತ್ತಿನ ದಿವಸ ಡಿಸೈಡ್ ಮಾಡೋದಲ್ಲ. ಆಸ್ ಸಿಂಪಲ್ ಆಸ್ ದಟ್. ಇವತ್ತು 543 ಪಾಸ್ ಮಾಡ್ತೀರಾ, ಯಾವ ಡಿಸ್ಕಷನ್ ಬೇಡ, ಇನ್ನು ಅರ್ಧ ಗಂಟೆಗೆ ಎಲ್ಲರೂ ಸೈನ್ ಆಗ್ತಾರೆ. ಸರಿ, ನಿಮಗೆ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದ್ರೆ ಅದನ್ನ ಮಾಡಿ. ಯಾಕೆ ಲಿಂಕ್ ಮಾಡ್ತಿದ್ರ ಡಿಲಿಮಿಟೇಷನ್ ಜೊತೆ? ಅದು ಬೇರೆ ಡಿಸ್ಕಷನ್ ನಡೀಲಿ, ಅದು ವರ್ಷಾನ್ಗಟ್ಲೆ ನಡ್ಕೊಳ್ಳಿ. ಹೆಣ್ಮಕ್ಳು ಯಾಕೆ ಕಾಯ್ಬೇಕು ಅದಕ್ಕೆ? ಕರೆಕ್ಟ್. ಇದೇ ಪ್ರಶ್ನೆ ಅವರು 2024ಕ್ಕೆ ಇಂಪ್ಲಿಮೆಂಟ್ ಮಾಡಬಹುದು. ಇದೇ ಪ್ರಶ್ನೆಯನ್ನ KC ವೇಣುಗೋಪಾಲ್ ಅವರು ಸಂಸತ್ನಲ್ಲೂ ಕೂಡ ಕೇಳಿದ್ರು. ರವಿಕುಮಾರ್ ಸರ್ಗೆ ಆ ಪ್ರಶ್ನೆಯನ್ನ ವರ್ಗಾವಣೆ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ಸ್ಕ್ರೀನ್ ನ ಕೆಳಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಾವು ಜನಾಭಿಪ್ರಾಯದ ಜೊತೆಯಲ್ಲಿ ಒಂದು ಆನ್ಲೈನ್ ಪೋಲಿಂಗ್ ಅನ್ನ ಕೂಡ ಮಾಡ್ತಾ ಇದೀವಿ. ಡಿಜಿಟಲ್ ಮೂಲಕ ನೀವು ಇದನ್ನ ವೋಟ್ ಮಾಡಬಹುದು. ಬೇಸಿಕ್ ಇವತ್ತು ಪ್ರಶ್ನೆ ಕೇಳಲಾಗಿರೋದು, ನಾವು ಈ ಚರ್ಚೆಯಲ್ಲೂ ಕೂಡ ಒಳಗೊಂಡಿದ್ದೇವೆ, ಕ್ಷೇತ್ರ ಪುನರ್ ವಿಂಗಡಣೆಯಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗತ್ತಾ? ನಿಮ್ಮ ಅಭಿಪ್ರಾಯವನ್ನ ಹೌದು ಇಲ್ಲ ಅಥವಾ ಗೊತ್ತಿಲ್ಲ ಅಂತ ಹೇಳಿ ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ
ನೀವು ತಿಳಿಸಬಹುದು ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಪರ್ಸೆಂಟೇಜು ಯಾವ ಉತ್ತರಕ್ಕೆ ಲಭ್ಯವಾಗಿದೆ ಅನ್ನೋದನ್ನ ನಾವು ಗಮನಿಸೋಣ. ನಮ್ಮ ವೀಕ್ಷಕರ ಕಡೆಯಿಂದ ಅಭಿಪ್ರಾಯಗಳು ಬರ್ತಾ ಇದೆ, ಒಂದು ಟ್ವೀಟ್ ಮೂಲಕ ನಮಗೆ ಅಭಿಪ್ರಾಯ ಲಭ್ಯವಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅದನ್ನು ಕ್ವಿಕ್ ಆಗಿ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದಾ ಅಂತ ಹೇಳಿ ರವಿಕುಮಾರ್ ಸರ್ಗೆ ಹೋಗೋಕ್ ಮುಂಚೆ ಟ್ವೀಟ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಬಹುಶಃ ಸಂತೋಷ್ ಅನ್ನೋರು ಮಾಡಿರುವ ಟ್ವೀಟ್ ಇದು. ರಾಜ್ಯಕ್ಕೆ ಇಲ್ಲಿವರೆಗೂ ಅನ್ಯಾಯ ಆಗ್ತಲೇ ಇದೆ, ಉದ್ಧಾರ ಆಗೋದು ಜನರಲ್ಲ ರಾಜಕಾರಣಿಗಳು. ರವಿಕುಮಾರ್ ಸರ್, ಸಂತೋಷ್ ಅವರು ಮಾಡಿರುವ ಟ್ವೀಟ್ ಅನ್ನ ಸೇರಿಸ್ಕೊಂಡು ನೀವು ಉತ್ತರ ಕೊಡಬೇಕು. ನೀವು ಹೇಳ್ತಾ ಇದ್ರಿ ರಾಜ್ಯಕ್ಕೆ ಅನ್ಯಾಯ ಇಲ್ಲ, ದಕ್ಷಿಣದ ರಾಜ್ಯಕ್ಕೆ ಅನ್ಯಾಯ ಇಲ್ಲ ಅಂತ ಹೇಳಿ. ಜನರು ಕೂಡ ಇದೇ ಹೇಳ್ತಿದ್ದಾರೆ, ಹೌದು ದಕ್ಷಿಣಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ರವಿಕುಮಾರ್ ಸರ್ ನೋಡಿ, ಇವರು ದಕ್ಷಿಣ ರಾಜ್ಯಗಳಿಗೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ಬಿಡುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಸುಮ್ನೆ ಬೇಸ್ಲೆಸ್ ಆಗಿ ಆರೋಪವನ್ನ ಮಾಡ್ತಾ ಇದ್ದಾರೆ, ಆರ್ಗ್ಯುಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಈಗ ಗೋವಾದಲ್ಲಿ 2 ಸೀಟ್ ಇದೆ MP, ಎಷ್ಟು ಹೆಚ್ಚಾಗತ್ತೆ? 50% ಅಂದ್ರೆ 1 ಸೀಟು. ಅದೇ ತರ 39 ಸೀಟು ತಮಿಳ್ನಾಡಲ್ಲಿದೆ. ನಾವು ಅದ್ರಾಗ ಅದ್ರ 50% ಅನ್ನೇ ಹೆಚ್ಚು ಮಾಡ್ತಾ ಇದ್ದೀವಿ. ಅಂದ್ರೆ 15 ಒಂದು 19 ಸೀಟ್ ಅನ್ನ ಹೆಚ್ಚು ಮಾಡ್ತಾ ಇದ್ದೀವಿ. ತಮಿಳ್ನಾಡಿಗೆ ಏನ್ ಕಡಿಮೆ ಆಗತ್ತೆ? ಕರ್ನಾಟಕಕ್ಕೆ ಎಷ್ಟು ಹೆಚ್ಚಾಗ್ತಾ ಇದೆ? 50%. ತಮಿಳ್ನಾಡು ನೋಡಿ, ದೊಡ್ಡ ರಾಜ್ಯ. ಉತ್ತರ ಪ್ರದೇಶಕ್ಕೆ ಕರ್ನಾಟಕನ ಯಾರು ಹೋಲಿಕೆ ಮಾಡ್ತಾರ? ಡೆಲ್ಲಿಗೆ ಕರ್ನಾಟಕ ನಾವು ಸುಮ್ನಿರಕ್ಕಾಗತ್ತಾ? ನಾನು ಮುಗಿಸೋ ತನಕ ಇರಿ, ನೀವು ಆಮೇಲೆ ಆರ್ಗ್ಯುಮೆಂಟ್ ಮಾಡಿ. ನಾವು ಪಾರ್ಲಿಮೆಂಟ್ ಅವರು ಜಾಸ್ತಿ ಸೀಟ್ ತಗೋತಾ ಇದ್ರೆ ನಾವು ಸುಮ್ನಿರಕ್ಕಾಗತ್ತಾ? ನಮ್ ದುಡ್ಡಂತೂ ತಿಂತಾರೆ. ನೋಡಿ, ಈಗ ಸೀಟ್ ತಗೊಂಡು ಪಾರ್ಲಿಮೆಂಟ್ ಅಲ್ಲಿ ಅವರು ಪವರ್ಫುಲ್ ಆಗ್ಲಿ, ನಾವು ಸುಮ್ನಿರ್ಬೇಕಾ? ಎಲ್ಲ ನೀವೇ ಮಾಡಿ. ಸಾರಿ, ಅವೆಲ್ಲ ನಡೆಯೋದಿಲ್ಲ. ಕರ್ನಾಟಕ ಮುಖ್ಯ ನಮಗೆ. ಬೇಡ ಅಂತ ಹೇಳ್ತಾರೆ. ಕರ್ನಾಟಕ ಯಾವುದೇ ರಾಜ್ಯ ಅವರ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಅರ್ಥ ಅವರಿಗೆ ಆಕ್ಚುಲಿ ನೀವು ಒಳ್ಳೇದು ಮಾಡ್ಬೇಕು. ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿದಂತಹ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಿದ್ದೀರಾ ನೀವು. ಜನಸಂಖ್ಯೆ ಇನ್ಕ್ರೀಸ್ ಮಾಡಿದವರು ಜಾಸ್ತಿ. ರವಿಕುಮಾರ್ ಸರ್, ನೀವು ಹೇಳೋದು ಅನ್ಯಾಯ. ಭವ್ಯ ಮೇಡಮ್, ಒಂದೇ ನಿಮಿಷ. ಕರೆಕ್ಟ್ ರವಿಕುಮಾರ್ ಸರ್, ಹೆಚ್ಚು ಜನಸಂಖ್ಯೆ ಇದೆ, ಹೆಚ್ಚು ಪ್ರಾತಿನಿಧ್ಯ ಬೇಕು. ರವಿಕುಮಾರ್ ಸರ್, ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೀನಿ ನಾನು. ಇಲ್ಲ ರವಿಕುಮಾರ್ ಸರ್, ಭವ್ಯ ಅವ್ರದ ಅನುಮಾನವನ್ನು ಒಳಗೊಂಡು ನಾನು ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. ಕರೆಕ್ಟೇ, ಹೆಚ್ಚು ಜನಸಂಖ್ಯೆ ಇದೆ, ಹೆಚ್ಚು ಕ್ಷೇತ್ರಗಳು ಅವ್ರಿಗೆ ಸಿಗತ್ತೆ ಅಂದ್ರೆ ಈ ವಾದ ಇರೋದೇ ಅದಲ್ವಾ? ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತಾ ಇರೋ ಪುನರ್ವಿಂಗಡಣೆನೇ ಬೇಡ. ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡೇ ಇಲ್ವಲ್ಲ. ಈಗಿರೋದು ಜನಸಂಖ್ಯೆ ಮೇಲೆ ಅದ್ರ ಮೇಲೆ ತಾನೇ 50% ಮಾಡ್ತಿರೋದು. ಜನರನ್ನ ಈ ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ಕೊಟ್ಬಿಡಿ ಮತ್ತೆ. ಇಡೀ ದೇಶವನ್ನೇ ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ತಾ ಇದೆ ಈ ಕಾಂಗ್ರೆಸ್ ಪಾರ್ಟಿ. ಈಗ ಉದಾಹರಣೆಗೆ ಹೇಳ್ತೀನಿ ನಾನು, ಜನಸಂಖ್ಯೆ ಮೇಲೆ ಸರ್, ಅದ್ರ ಮೇಲೆ ರವಿಕುಮಾರ್ ಸರ್